ಎಂಥ ಸನ್ನಿವೇಶ ಅಮ್ಮವ್ರೆ. ನಾನು ಇಂಥ ಸನ್ನಿವೇಶ ಬರ್ತೈತೆ ಅಂತ ಕನಸಾಗೂ ಅನ್ಕೊಂಡಿರಲಿಲ್ಲ. ಹ್ಞೂ ಬಸಯ್ಯ, ನಾನು ಫೋನಾಗಿ ಮಾತಾಡ್ತಾ ಇದ್ದಾಗ ನೀವು ಟೈಮ್ ಸರಿಯಾಗಿ ಬರಿಲ್ಲ ಅಂತಂದಿದ್ರೆ ಅವಳು ನನಗೆ ಗುರ್ತೇ ಹಿಡಿತಾ ಇರಲಿಲ್ಲ. ಹೌದಾ ಅಮ್ಮವ್ರೆ? ಹ್ಞೂ ಬಸಯ್ಯ ಅಂತನ್ನಲ್ಲ, ಆವಾಗ ಅವಳಿಗೆ ಗುರ್ತಿಕ್ಬಿಡ್ತು ನಾನು. ಅವಾಗ ಅಮ್ಮ ಅನ್ನೋಕೆ ಹಿಡಿದ್ಲು. ಅಯ್ಯೋ ನೋಡ್ರಿ ಅಮ್ಮ, ನಾನು ಯಾಕಮ್ಮ ನಾನು ನಿನ್ನ ಹತ್ರನೇ ಇದ್ಕೊಂಡು ನೀನು ನನ್ನ ಹತ್ರ ಯಾಕಮ್ಮ ಹೇಳಿಲ್ಲ ನಾನೇ ನಿಮ್ಮಮ್ಮ ಅಂತ? ಯಾಕಮ್ಮ ಹಿಂಗೆ ಮಾಡಿಬಿಟ್ಟೆ ನನ್ನನ್ನು? ಅಮ್ಮ ಆಗಿದ್ದಾಯ್ತಮ್ಮ, ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಕೆಟ್ಟ ಸಮಯ ನಮ್ಮ ಅದು. ಅದನ್ನು ಮರ್ತುಬಿಟ್ಟು ನಾವು ಇನ್ಮೇಲೆ ಖುಷಿಯಾಗಿರ್ಬೇಕಮ್ಮ. ಅಳ್ಬಾರ್ದು, ಸುಮ್ಮನೆ ಅಳ್ಬಾರ್ದು ಅಮ್ಮ. ಇವತ್ತು ನೀನು ಸಿಕ್ಕಬೇಕಂದ್ರೆ, ನಾನು ಹಿಂಗೆ ಆಗ್ಬೇಕಂದ್ರೆ ಎಲ್ಲದಕ್ಕೂ ಆದಿಶಂಕರನೇ ಅಮ್ಮ ಕಾರಣ. ಅವನಿಂದನೇ ಇವತ್ತು ನೀನು ಸಿಕ್ಕಿರೋದು. ಆದಿಶಂಕರಿಗೆ ನಾನು ಎಷ್ಟು ಋಣಿಯಾಗಿದ್ರು ಸಾಲದಮ್ಮ. ಅದಕ್ಕೆ ಅಮ್ಮ ಆದಿಶಂಕರ್ನ ಮದುವೆ ಮಾಡ್ಕೊಂಬಿಡಮ್ಮ. ಹ್ಞೂನಮ್ಮ. ಗಾನವಿ, ನಾನು ಹೇಳೋ ಒಂದು ಮಾತು ನೀನು ಕರೆಕ್ಟಾಗಿ ಕೇಳಿಸ್ಕೊಬೇಕು. ಏನಮ್ಮ ಹೇಳಮ್ಮ. ನಾನು ನಿಮ್ಮ ಅಮ್ಮನು ಅಂತ ನಿನ್ಗೆ ಗೊತ್ತು ಅನ್ನೋ ವಿಷಯ ಯಾರ ಹತ್ರ ಬಾಯ್ಬಿಡ್ಬಾರ್ದು ನೀನು. ನೋಡಾಮೇಲೆ ನಿನ್ನ ಪ್ರಾಣಕ್ಕೆ ತೊಂದರೆ ಅಮ್ಮ. ಅವರು ಸರಿ ಇಲ್ಲಮ್ಮ. ನೀನು ಯಾರು ನಮ್ಮ ಮಮ್ಮಿ ಡ್ಯಾಡಿ ಅಂತ ಕೂಗ್ತೀವಿ, ಅವರು ನಾರ ರಾಕ್ಷಸರಮ್ಮ. ಸರಿ ಇಲ್ಲಮ್ಮ ಅವರು. ಅಮ್ಮ ಅಪ್ಪನಲ್ಲಿ ಅಮ್ಮ ನನಗೆ ಗೊತ್ತಿಲ್ಲಮ್ಮ. ನಿಮ್ಮಪ್ಪನ ಎಲ್ಲ ಅವನೇ ಅಂತ ನನಗೆ ಗೊತ್ತಿಲ್ಲಮ್ಮ. ಜೀವಂತವಾಗಿಕ್ಕವರು ಇಲ್ಲ ಸಾಯಿಸ್ಬಿಟ್ಟವರು ಒಂದು ಗೊತ್ತಿಲ್ಲ ನಂಗೆ. ಯಾಕಮ್ಮ ಇವ್ರು ಹಿಂಗೆಲ್ಲ ಮಾಡಿದ್ದು? ದುರಾಸೆಮ್ಮ, ದುಡ್ಡಿನ ದುರಾಸೆಗೋಸ್ಕರ ನಮ್ಮನ್ನ ಹಿಂಗೆ ಮಾಡಿಬಿಟ್ರಮ್ಮ. ಕೆಲಸ ಕೊಡ್ರಿ, ನಾವು ಗಂಡ ಹೆಂಡತಿ ಹಳ್ಳಿಯಿಂದ ಬಂದಿದ್ದೀರಿ, ನಾವು ಬಡವರು ಅಂತ ಹೇಳ್ಬಿಟ್ಟು ಕೆಲಸ ತೆಗೆಸ್ಕೊಂಡ್ರು. ಅವ್ರು ನೋಡಿ 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 ಹೊಟ್ಟೆ ಗುರಿ ಆಗೋಯ್ತು ಅವ್ರಿಗೆ. ನಾವು ನಮ್ಮನೆ ಜೊತೆಗೆ ಅವರು ಒಬ್ಬರು ನನ್ನ ತಂಗಿ ಇದ್ದಂಗೆ ಅಂತ ನಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು, ಹಬ್ಬಕ್ಕೂ ಬಟ್ಟೆ ತಕ್ಕೊಡೋದು. ಅವ್ರಿಗೆಲ್ಲ ಅಧಿಕಾರ ಕೊಟ್ರಮ್ಮ. ಇವರಿಂತ ನೀಚರು ಅಂತ ಗೊತ್ತಿಲ್ಲದೆ ಲಾಸ್ಟಿಗೆ ನಮ್ಮನ್ನೇ ಹೊರಗಾಕ್ಬಿಟ್ರು ಅವರು. ಆಂಟಿ, ನೀವೇನು ಭಯ ಪಡಬೇಡಿ, ಸುಮ್ಮನೆ ಆಂಟಿ. ಎಲ್ಲದಕ್ಕೂ ಕೊನೆ ಅಂತ ಬಂದೈತೆ, ಎಲ್ಲ ಮುಗಿತೈತೆ. ಇಷ್ಟು ದಿನದಿಂದ ನಾನು ಬರ್ತಾ ಇದ್ನಲ್ಲಮ್ಮ, ನಾನೇ ನಿನ್ನ ಮಗಳು ಅಂತ ನೀನು ಯಾಕಮ್ಮ ಹೇಳಿಲ್ಲ ನನ್ನ ಹತ್ರ? ನೀನು ಹೇಳಿದ್ರೆ ನಂಬ್ತೀಯೋ ಇಲ್ಲ ಅಂತ ನಾನು ಹೇಳಿಲ್ಲಮ್ಮ. ಯಾಕಂತಂದರೆ ನಂಬಿಕೆ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ನಾನು ಹೇಳಕ್ಕೆ ಹೋಗಿಲ್ಲ. ಎಷ್ಟೆಲ್ಲ ನಾಟಕ ಆಡ್ಬಿಟ್ರಮ್ಮ ಅವರು. ನನ್ನನ್ನು ಒಂದು ದಿವಸನೂ ಒಂದು ಒಳ್ಳೆ ದಾರಿ ನಡೆಸಲಿಲ್ಲಮ್ಮ. ನಾನು ಹೆಂಗಿದ್ರು ಎಲ್ಲದಕ್ಕೂ ಅಂತ ಇದ್ರು. ನನ್ನ ಜೀವನದೊಳಗೆ ಆದಿಶಂಕರ್ನ ಏನಾದರೂ ಬರಲಿಲ್ಲ ಅಂದಿದ್ರೆ ಇವತ್ತು ನಾನು ಬೀದಿ ಭಿಕಾರಿ ಥರ ಆಗ್ಬಿಡ್ತಾ ಇದ್ನಮ್ಮ. ನಾನು ನಂಬಿರೋ ಕೃಷ್ಣನ್ನೇ ನಿನ್ನನ್ನು ಕಾಪಾಡೋನೆ ಬಿಡಮ್ಮ, ನಿನ್ನನ್ನು ಕಾಪಾಡೋನೆ. ಆದಿಶಂಕರ, ಹೇಳಿ ಆಂಟಿ, ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಪ್ಪ. ಯಾಕಂಟಿ ಕರ್ಕೊಂಡು ಹೋಗು ನನ್ನ ನಿಮ್ಮ ಮನೆಗೆ? ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ಬೇಕಪ್ಪ. ಏನು ವಿಷಯ ಆಂಟಿ? ಇಲ್ಲ, ನೀನು ನನ್ನನ್ನು ಅಲ್ಲಿ ಕರ್ಕೊಂಡೋದ್ರೆ ಏನು ಅಂತ ನಾನು ಹೇಳ್ತೀನಿ. ಬನ್ರಿ ಆಂಟಿ, ಅದಕ್ಕೇನಂತ ಇವಾಗೆ ಕರ್ಕೊಂಡು ಹೋಗ್ತೀನಿ. ಬನ್ರಿ ಬಾಮ್ಮ ಗಾನ್ವಿ, ಆದಿಶಂಕರ್ನವ್ರ ಮನೆಗೆ ಹೋಗೋಣ. ಅಮ್ಮ ಅಳ್ಬೇಡ, ಸುಮ್ಮನೆ ಯಾಕೆ ಅಳ್ತಾ ಇದೆಯಾ? ತಂದೆ ತಾಯಿ ಪ್ರೀತಿ ಅಂತದಂತ ನಾನು ನೋಡೇ ಇಲ್ಲ ಅಮ್ಮ. ನನ್ನನ್ನು ಯಾರೂ ಪ್ರೀತಿಯಿಂದ ಮಾತಾಡಿಸ್ತಾನೆ ಇರಲಿಲ್ಲ. ಅವ್ರ ಪಾಡಿಗೆ ಅವರು ಆ ಕೆಲಸ ಈ ಕೆಲಸ, ಆ ದೇಶ ಈ ದೇಶ ಅಂತಲೇ ಓಡಾಡ್ತಾ ಇದ್ರು. ನನಗೊಂದು ದಿವಸನೂ ಪ್ರೀತಿಯಿಂದ ಮಾತಾಡ್ಸಿಲ್ಲಮ್ಮ ಅವರು. ಹಾಗೇನಮ್ಮ, ಹಾಗೆ ಬೇರೆಯವ್ರ ಮಕ್ಕಳಂದ್ರೆ ಅಷ್ಟೇ ಆಗ್ರ. ಅವ್ರಿಗೆ ಏನೋ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ಎತ್ತಿದ್ರೆ ಅವ್ರಿಗೆ ಕಳ್ಳು ಚುರುಕಂತ ಇತ್ತು. ನೀನು ಅವ್ರ ಮಗಳಲ್ಲಲ್ಲ, ಬೇರೆಯವ್ರ ಮಗಳಲ್ಲ, ಅವ್ರಿಗೆ ಏನಾಗಬೇಕಮ್ಮ? ಆಗಿತ್ತು ಆಗೋಯ್ತು. ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಒಂದೈತೆ, ಅದನ್ನು ಮಾಡಿ ಮುಗಿಸಿದ್ರೆ ಅವ್ರ ಅರ್ಥ ಕುಸ್ತೋದಂಗೆ. ಬಸಯ್ಯ, ನೀನು ಇಲ್ಲೇ ಇರಬೇಕು. ಅವ್ರು ಬಂದರೆ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಅನುಮಾನ ಅವ್ರಿಗೆ ಬರಬಾರ್ದು. ಸರಿ ಅಮ್ಮವ್ರೆ, ಆಯಿತು. ನೀವು ಹೋಗ್ಬಿಟ್ಟು ಹೋಗ್ರಿ ಅಮ್ಮವ್ರೆ, ಹೋಗ್ಬಿಟ್ಟು ಹೋಗ್ರಿ. ಅವ್ರು ಬಂದರೆ ನಾನು ಅವ್ರನ್ನ ಹತ್ರ ಮಾತಾಡ್ತೀನಿ, ಹೋಗ್ರಿ. ಯಾವುದೇ ಕಾರಣಕ್ಕೂ ಇದೆಲ್ಲ ಆಗಿರೋದು ಅವ್ರಿಗೆ ಗೊತ್ತಾಗಬಾರ್ದು ಬಸಯ್ಯ. ಹೌದು ಅಮ್ಮವ್ರೆ, ಅವ್ರಿಗೆ ಗೊತ್ತಾಗೋದು ಬೇಡ. ಸರಿ ನಡಿಯಪ್ಪ ಆದಿಶಂಕರ. ಬನ್ನಿ ಆಂಟಿ. ಬಸಯ್ಯ ತಾತ, ಯಾವುದಕ್ಕೂ ಭಯ ಪಡಬೇಡ, ಹೋಗಮ್ಮ, ಹೋಗು. ದೇವ್ರವನೇ, ಹೋಗಮ್ಮ, ಯಾವುದಕ್ಕೂ ಭಯ ಪಡಬೇಡ ನೀನು. ನಾನು ನೋಡ್ಕೊತೀನಿ, ಹೋಗು. ಸರಿ ಬಸಯ್ಯ ತಾತ. ಬಸಯ್ಯ, ಅವ್ರು ಏನಾದರೂ ಬಂದರೆ ನೀನು ಏನು ಹೇಳ್ತೀವೋ ಏನು ಮಾಡ್ತೀವೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಮನೆ ಬಿಟ್ಟು ಆಚೆ ಹೋಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಬಸಯ್ಯ. ಸರಿ ಅಮ್ಮವ್ರೆ, ಆಯ್ತು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ, ನೀವು ಹೋಗ್ರಿ. ಸರಿ ಬಸಯ್ಯ, ಹೋಗ್ಬಿಟ್ಟು ಬರ್ತೀನಿ. ಇಷ್ಟು ದಿನಕ್ಕೆ ಅಮ್ಮ ಮಗಳು ಒಂದಾದ್ರು. ದೊಡ್ಡ ಯಜಮಾನ್ರಿ ಎಲ್ಲವರು ಏನೋ ಪಾಪ, ಅವ್ರು ಯಾವಾಗ ಸಿಗ್ತಾರೋ, ಇಲ್ಲ ಪ್ರಾಣ ಏನಾದರೂ ತೆಗೆದುಬಿಟ್ರಾ? ಹಾಂ, ಎಲ್ಲ ಭಗವಂತನ ಇಚ್ಛೆ. ಲೇ ಅಪ್ಪಯ್ಯ, ಬಾರ ಇಲ್ಲಿ. ಲೇ ಬಾ, ಇಲ್ಲಿ ಕೂತ್ಕೋ ಬಾ. ಹಾಕ್ ಬಾ ಬಾಲು, ನಾನು ಹಾಕ್ತೀನಿ. ಬಾರ, ಹೋಗಬೇಡ ಎಲ್ಕೂನ. ಏ ಬಾರ, ಬಾ. ಇದ್ಯಾವುದು ಮೂಗು?
ಅದು ಹೊಸಗ ಮಗು. ಏ ಯಾರಮ್ಮ ನೀನು? ಯಾವ ಊರು? ಇದೇ ಊರೇನೇನ? ಎಲ್ಲೋ ಅಕ್ಕಪಕ್ಕದ ಮನೆಗಳವರ ಇರ್ಬೇಕು. ಇಲ್ಲ ಅಂದಿದ್ರೆ ಎಳೆ ಮಗುನ್ ಬಿಡೋರ? ಅಯ್ಯೋ ಯಾಕೆ? ಲೇ ಬಿಡ ಅವನ್ನ. ಅಯ್ಯೋ ಈ ಮಗು ಯಾವ್ದೋ ಬಲೆ ಇದ್ದಂಗದೆ. ಏ ಬಿಡ ಅವನ್ನ, ಬಿಡ ಅವನ ಹೇಳ್ತಾನೆ. ಅಯ್ಯೋ ಏನು ಮಗು ಅಮ್ಮ ಇದು? ರಾಕ್ಷಸಿ ಮಗು. ಹೇ ಬಿಡ ಅವನ್ನ, ಬೀಳ್ತಾವೆ ಏಟಗ್ಲಿಂಕ. ಅಯ್ಯೋ ಕಚ್ಚುತ್ತಾವಳಲ್ಲಮ್ಮ ಅವನ್ನ. ಏ ಎದ್ದಳ ಮೇಲಕ್ಕೆ, ಎದ್ದಳ. ಅಯ್ಯ ಇವನೊಳ್ಳೆ ಎಮ್ಮತಪ್ಪ ಇದ್ದಂಗೆ ಎದ್ದಳ ಮೇಲಕ್ಕೆ. ಸರೋಯ್ತು ಬಿಡು ಕತೆ. ಸರಿ ಅವರು ಬಿಡು ಇಬ್ರು. ಅಯ್ಯೋ ಯಾರಿದ್ದೀರ ಹಂಗೆ ಬರ್ರಿ ಅಮ್ಮ. ಇವ್ಯಾವ ಎರಡು ಮಕ್ಳು ಕಿತ್ಲಾಡ್ತಾವೆ. ಹೇ ಅಯ್ಯೋ ಇದೇನಪ್ಪ ಕತೆ. ಲೇ ವಿಹಾನು, ಲೇ ಆರಾಧ್ಯ. ಇವಪ್ಪ ಸ್ಕೂಲಾಗ ಹೇಳಪ್ಪ. ಲೇ ವಿಹಾನು ಯಾಕೋ? ಅಯ್ಯೋ ನೋಡಮ್ಮ ಇಬ್ರು ಒಬ್ರನ್ನೊಬ್ರು ಜುಟ್ಟಿಗೆ ಕಣ್ಣಿ ಕೂತಿರೋದು. ಅಯ್ಯೋ ಬಿಡಿಸೇ ತಾಯಿ. ವಿಹಾನು ಬಾರ ಈ ಕಡೆಗೆ ಬಾರ. ಏ ನಿಮ್ಮಿಬ್ರದ್ದು ಅಲ್ಲ ಮನೆ ಇದು, ಶಿವಪ್ಪಂದು ಮನೆ. ಬಿಡ ನೀನು, ಬಿಡ ಅವಳನ್ನ ಬಿಡಲ್ಲ ನೀನ್ ಬಿಡೆ. ಓ ಸರಿ ಹೋಯ್ತು ಕತೆ. ಅಯ್ಯೋ ಭಗವಂತ ಇವೇನ್ ಪಿಳಿಪಿಸ್ ಹಚ್ಚಿಲ್ವಾ? ಲೈ ಎಲೆ ವಿಹಾನ ಬಾರ ಈ ಕಡೆಕ ಬಾರ. ಲೈ ನೀನ್ ಎದ್ದೇಳೆ ಬಿರಿನ ತಿರ್ಗಾ ಬರ್ತಾನ ಅವನು. ಸರೋಯ್ತು ಕತೆ. ಲೇ ಲೇ ಆರಾಧ್ಯ ಏನಕ್ಕೆ ನೀನು ಇಲ್ಲಿಗೆ ಬರೋದು? ಗುಡುಗುಡ ಗುಡುಗುಡ ಅಂತ ಬಂದ್ಬಿಡ್ತೀಯಲ್ಲ ನೀನು. ಏ ನಿಂದು ಅಲ್ಲ ಅವಂದು ಅಲ್ಲ, ಶಿವಪ್ಪ ತಾತಂದು. ಆಡ್ತಲ್ರಿ ಇಬ್ರು ಬಾಲಾಟ. ರುದ್ರ ಮಗಳಂತೆ. ಸರಪ್ಪ ಸರಿ ಸರಿ. ಸರೋಯ್ತಮ್ಮ ಸರೋಯ್ತು. ತಾಕತ್ತಿಗೆ ಪ್ರಶ್ನೆ ಮಾಡ್ಕೊಂತ ಇದ್ದೀರಾ ಇಬ್ರು? ಲೇ ನೀನು ಬಲು ಬಜಾರಿ ಇದ್ದಂಗಿದ್ಯಾ? ಲೇ ಬಲು ಬಜಾರಿ ಇದ್ದಂಗಿದ್ಯಾ ನೀನು? ಅಲೆ ಪಿಳ್ಳೆ ನಾನೆಲ್ಲ ಸುರ್ಕಾಗಿಲ್ಲ. ಇವನು ಎಮ್ಮೆ ತಮ್ಮಣ್ಣ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ದ ಈ ಪಿಳ್ಳೆ ಯಾಕೆ ಕೋತಿ ಬಂತ? ಅಯ್ಯೋ ಬಾ ಹೋಗ್ಲಿ, ನಾನು ಬಿಟ್ಟು ಬರ್ತೀನಿ ಬಾ.
ನೋಡ್ದ ಇಷ್ಟಿಷ್ಟವೇ ಮಕ್ಕಳು ಅಲ್ಲ ನಮ್ಮ ನಿಜ ಯಾಕ ಮಧ್ಯಾಹ್ನ ಮಲ್ಕೊಂಡಳ ಮಗು ಇನ್ನೂ ಎದ್ದೇ ಇಲ್ಲ ನೋಡೋಣ ತಡಿ ಯಾಕೋ ಮಲ್ಕೊಂಡಿರೋದು ಎದ್ದೇಳಳು ಇಷ್ಟೊತ್ತಿಗೆಲ್ಲನೂ ಎದ್ದೇ ಇಲ್ಲ ಮಗು ಏನಾಯ್ತು ನಿಶಾ ನಿಶಾ ಇದ್ಯಾಕ ಹಿಂಗೆ ಗುಡ್ಸ್ಕೊಂಡು ಮಲ್ಕೊಂಡವಳು ಮಗುವ ನಿಶಾ ಓ ಏನಪ್ಪ ಜ್ವರ ಇಷ್ಟು ಕಾಯ್ತದೆ ಅದಕ್ಕೆ ಇವಳು ಎದ್ದೇಳಿಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ಎದ್ದು ಆಟ ಆಡ್ಕೊಂಡಿರೋಳು ಮಗು ಏನಪ್ಪ ಮಾಡೋದು ಯಾರು ಕೇಳೋದು ನಾನು ಅಲ್ಲ ಎಷ್ಟು ಜ್ವರ ಬಂದ್ಬಿಟ್ಟದೆ ಮಗುಕ ಅದಕ್ಕೆ ಅವಳು ಗೂಡ್ಸ್ಕೊಂಡು ಮಲ್ಕೊಂಡಿರೋದು ಇಲ್ಲಿ ಒಂದು ರೊಗ್ಗನ ತಂದು ಒಚ್ಚನ ಇಲ್ಲೇ ಎಲ್ಲ ಇಕ್ಕಿದ್ರಲ್ಲಪ್ಪ ರೊಗ್ಗು ಹಾಂ ಇಲ್ಲೇ ಅದೇ ಇಷ್ಟು ಜ್ವರ ಕಾಯ್ತಾ ಅದೇ ಏನಮ್ಮ ಬಾಮ್ಮ ಇಲ್ಲೇ ಬಾ ಇಲ್ಲಿ ಏನು ನಮ್ಮ ಮಗುಕ ಯಾಕೋ ಜ್ವರ ಅಂದರೆ ಜ್ವರ ನಮ್ಮ ಏನು ನಮ್ಮ ಮಾತ್ರೆ ಗೀತ್ರೆ ಇದ್ರೆ ಕೊಟ್ರಿ ಇಲ್ಲಾಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ರಮ್ಮ ಇವಳ್ದೊಂದು ರಾಜರಾಮಾಯಣ ದೇವ್ರ ಅಂತ ಇವಾಗ ಮಾಡ್ದತ್ರಿಂದ ಬಂದಿದ್ದೀನಿ ಸುಧಾರಿಸ್ಕೊಳೋದು ಬಿಟ್ಬಿಟ್ಟು ಅಮ್ಮನಿಗೆ ಮಾತ್ರೆ ತಂದ್ಕೊಡ್ಬೇಕಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತೆ ಅಯ್ಯ ನೀನು ಹೋಗು ಸತ್ರ ಸಾಯ್ತಾಳೆ ನಂಗೆ ಏನಾಗಬೇಕು ಕರ್ಕೊಂಡು ಹೋಗ್ತೀಯ ನಮ್ಮ ಆಸ್ಪತ್ರೆಗೆ ಹಂಗೆ ಮಾಡಮ್ಮ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡಿಸ್ಬೇಕಮ್ಮ ಪ್ರೀತ ಜ್ವರ ಮಗು ಜ್ಞಾನ ಇಲ್ದಿರ ಮಲ್ಕೊಂಡವಳೆ ಮಲ್ಕೊಂತಾಳೆ ಬಿಡು ನಿನ್ಕೇನು ಬಾಧೆ ಹೋಗ ಅಲ್ಲೆಲ್ಲ ಮುಡ್ಕೊ ಹೋಗಿ ಎತ್ಕೊಂಡ್ಲೇನಮ್ಮ ಹೋಗೋಣ ಆಸ್ಪತ್ರೆಗೆ ಇಲ್ಲ ಯಾರನ್ನ ಗಂಡು ಹುಡುಗ್ರಿದ್ರೆ ಅವ್ರಿಗನ ಹೇಳಮ್ಮ ವಾ ಇಲ್ಲ ಇಲ್ಲ ಯಾರು ಇಲ್ಲ ಎಲ್ಲ ತೊಟ್ಲಾಗವ್ರೆ ಬರ್ತಾವ್ರಾ ಯಾರು ಇಲ್ಲ ಕೂಗಕ್ಕೆ ಹೋತಾವಳೆ ಆಸ್ಪತ್ರೆಗೆ ಹಂಗೆ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಎಷ್ಟು ಜ್ವರ ಕಾಯ್ತದಮ್ಮ ಮಗುಕ ಅವಳ ಅಪ್ಪನ ಮೇಲೆ ಪ್ರಾಣ ಇಟ್ಕೊಂಬಿಟ್ಟವಳೆ ಅದಕ್ಕೆ ಹಿಂಗಾಗೋಗಿರೋದು ಎಂಥ ಕೆಲಸ ಆಯಿತು ನೋಡು ಅವನು ಎಲ್ಲಿಗೋ ಹೋದ್ನು ಬರೇ ಇಲ್ಲ 2-3 ದಿವಸ ಆಗೋಯ್ತು ಯಾಕೆ ಹಿಂಗೆ ಮಾಡ್ತಾನೋ ಏನೋ ನಮ್ಮ ಸಂಜೆನು ಎಲ್ಲ ಈ ಅಮ್ಮನ ಬರೇ ಇಲ್ಲ ಏನಮ್ಮ ಬಂದ್ರ ಯಾರನ ಈ ಮುದುಕಿದೋಳ ರಜರಾಮಾಯಣ ಅಲ್ಲಮ್ಮ ಅಯ್ಯೋ ನಾನು ಜರಕ್ಕಾಗ್ಬಿಟ್ಟೆ ಸತ್ತೋಗ್ಬಿಡ್ತಾಳ ಬಂದ್ರೇನಮ್ಮ ಬಂದ್ರ ಏನು ಕೇಳಿದ್ನ ಕೇಳ್ತೀವಿ ಹೋಗಮ್ಮ ತಾಡ್ದತ್ರಿಂದ ಇವಾಗ ಬಂದಿದ್ದೆ ನಂಗೆ ಸುಸ್ತಾಗೈತೆ ಸುಧಾರಿಸ್ಕೊಳ್ಳೋಣ ಅಂದರೆ ನಾನು ತಲೆ ತಿಂತಾಳೆ ಬಂದ್ಬಿಟ್ಟು ಹೋಗತ್ತೆ ಆಚೆಗನ ಕುತ್ಕೊಳ್ಳೋ ಅಂತಡಿ ಯಾರು ಇಲ್ಲಲ್ಲ ಮುಂದುವರಿಯುವುದು